ಎಲ್ಲರಿಗೂ ನಮಸ್ಕಾರಗಳು. ರೂಪಣಾತ್ಮಕ ಪರೀಕ್ಷೆ 1 ಫಾರ್ಮೇಟಿವ್ ಅಸೆಸ್ಮೆಂಟ್ 1 ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ತರಗತಿ 7, ವಿಷಯ ಪ್ರಥಮ ಭಾಷೆ ಕನ್ನಡ, ಸಮಯ 40 ನಿಮಿಷ, ಗರಿಷ್ಠ ಅಂಕಗಳು 20. ತೆಗೆದುಕೊಂಡಿರ್ತಕ್ಕಂಥ ಘಟಕಗಳು ಅಂದ್ರೆ ಗದ್ಯ ಪುಟ್ಟಜ್ಜಿ ಕತೆ ಹೇಳು, ಸೀನಾ ಶೆಟ್ಟರು ನಮ್ಮ ಟೀಚರು ಅಂತ. ಸೀನಾ ಶೆಟ್ಟರು ನಮ್ಮ ಟೀಚರು. ಪದ್ಯದಲ್ಲಿ ಹುತ್ತರಿ ಹಾಡು, ಸ್ವಾತಂತ್ರ್ಯ ಸ್ವರ್ಗ. ಪಠ್ಯಪೂರಕ ಅಧ್ಯಯನದಲ್ಲಿ ಬಸವಣ್ಣನವರ ಜೀವನ ದರ್ಶನ ಅಂತ. ಈ ಗದ್ಯದಲ್ಲಿ 2, ಪದ್ಯದಲ್ಲಿ 2 ಮತ್ತು ಪಠ್ಯಪೂರಕ ಅಧ್ಯಯನದಲ್ಲಿ 1 ಪಾಠವನ್ನು ತೆಗೆದುಕೊಂಡು ಈ ಒಂದು 20 ಅಂಕಗಳ 7ನೇ ತರಗತಿ ಪ್ರಥಮ ಭಾಷೆಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ FA1 ಪ್ರಶ್ನೆ ಪತ್ರಿಕೆ ಮತ್ತು ಇದರ ಕೆಳಗೆ ಉತ್ತರಗಳನ್ನ ಮಾಡಿದ್ದೇನೆ. ಇದರ ಪ್ರತಿಯೊಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ PDF ಲಿಂಕ್ ಕೂಡ ಲಭ್ಯ ಇರುತ್ತೆ ಅಂತ ಹೇಳುತ್ತಾ ಈಗ ಪ್ರಶ್ನೆಗಳ ಮತ್ತು ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ, ನಂತರ ಉತ್ತರಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ 2 ಅಂಕದ ಅಂದ್ರೆ 2 ಪ್ರಶ್ನೆಗಳು, ಪ್ರತಿಯೊಂದಕ್ಕೂ ಒಂದೊಂದು ಅಂಕ, ಒಟ್ಟು 2 ಅಂಕಗಳು. ಪುಟ್ಟಜ್ಜಿ ಕಥೆ ಹೇಳು ಪಾಠದ ಲೇಖಕರು ಯಾರು? ಪಂಚೆ ಮಂಗೇಶರಾಯರು, ನಾ ಡಿಸೋಜ, ವಿ ಗಾಯತ್ರಿ, ಡಾಕ್ಟರ್ ಎಂ ಅಕ್ಬರ್ ಅಲಿ. ಕೊಡವರ ನಾಡಿನಲ್ಲಿ ಹರಿಯುವ ನದಿ ಯಾವುದು ಅಂದ್ರೆ ಕೃಷ್ಣ, ತುಂಗಭದ್ರಾ, ಕಾವೇರಿ, ಮಲಪ್ರಭಾ. ಮತ್ತೆ ಎರಡನೇ ಪ್ರಶ್ನೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ ಕೂಡ 2 ಪ್ರಶ್ನೆ, ಪ್ರತಿಯೊಂದಕ್ಕೂ 1 ಅಂಕ. ಸೀನ ಶೆಟ್ಟರು ತಮ್ಮ ಜಮೀನಿನಲ್ಲಿ ಏನನ್ನು ಬೆಳೆಯುತ್ತಿದ್ದರು? ಬಸವಣ್ಣನವರ ತಂದೆ ತಾಯಿ ಹೆಸರೇನು? ಇನ್ನು ಮೂರನೇ ಪ್ರಶ್ನೆ 2 ಅಂಕದ 3 ಪ್ರಶ್ನೆಗಳಿವೆ ಇಲ್ಲಿ, ಪ್ರತಿಯೊಂದಕ್ಕೂ 2 ಅಂಕ, 3 ಪ್ರಶ್ನೆಗಳು. 5ನೇ ಪ್ರಶ್ನೆ, ಯುವಕನು ಜಿಂಕೆಯನ್ನು ಹುಲಿಗೆ ಏಕೆ ಕೊಡಲಿಲ್ಲ? ಹಾಲಪ್ಪನಿಗೆ ಹಾವು ಕಚ್ಚಿದಾಗ ಸೀನಾ ಶೆಟ್ಟರು ಏನೆಂದು ಸಮಾನಪಡಿಸಿದರು? ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಅರಿವು ಹೇಗಿರಬೇಕು ಎಂದು ಕವಿ ಹೇಳುತ್ತಾರೆ ಅಂತ. ಈ 3 ಪ್ರಶ್ನೆಗಳು. 4ನೇ ಮುಂದೆ ಪ್ರಶ್ನೆ ಮತ್ತು ಉತ್ತರಗಳನ್ನು ಓದ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಸ್ಪೀಡ್ ಆಗಿ ತಗೋತಾ ಇದ್ದೀನಿ. 3 ಅಂಕದ 2 ಪ್ರಶ್ನೆಗಳು. 8ನೇದು, ಬಸವಣ್ಣನವರು ಬಾಗೇವಾಡಿ ಬಿಟ್ಟು ಕೂಡಲ ಸಂಗಮಕ್ಕೆ ಏಕೆ ಹೋದರು? 9ನೇದು, ಉತ್ತರಿ ಹಾಡು ಪದ್ಯದಲ್ಲಿ ಕೊಡಗಿನ ಹಿರಿಯರ ಸಾಹಸವನ್ನು ಹೇಗೆ ವರ್ಣಿಸಲಾಗಿದೆ? 4 ಅಂಕದ ಒಂದೇ ಪ್ರಶ್ನೆ ಇದೆ. ಕವಿ ಅಕ್ಬರ್ ಅಲಿಯವರು ಆಶಿಸುವ ಸ್ವಾತಂತ್ರ್ಯ ಸ್ವರ್ಗದ ಕಲ್ಪನೆಯನ್ನು ವಿವರಿಸಿ. ಇದು ಪ್ರಶ್ನೆ ಪತ್ರಿಕೆ ಇದೆ. ಈಗ ಒಂದು ರೂಪಣಾತ್ಮಕ ಪರೀಕ್ಷೆ FA1 ಪರೀಕ್ಷೆ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನ ನೋಡೋಣ. ಮೇಲ್ಗಡೆ ಪ್ರಶ್ನೆ ಪತ್ರಿಕೆ ಇದೆ, ಕೆಳಗಡೆಗೆ ಉತ್ತರವನ್ನ ಇದೆ. 1ನೇ ಪ್ರಶ್ನೆಗೆ ಉತ್ತರ, ಪುಟ್ಟಜ್ಜಿ ಕಥೆ ಹೇಳುವ ಪಾಠದ ಲೇಖಕರು ನಾ ಡಿಸೋಜ ಅನ್ನುವಂಥವ್ರು. ಆ ಆಪ್ಷನ್ ಸರಿಯಾದ ಉತ್ತರ. 2ನೇದು, ಕೊಡವರ ನಾಡಿನ ಹರಿಯುವ ನದಿ ಯಾವುದು ಅಂದ್ರೆ ಇದು ಕಾವೇರಿ ಅನ್ನುವಂಥ, ಇದು ಸರಿಯಾದ ಉತ್ತರ. ಇನ್ನ ಸೀನಾ ಶೆಟ್ಟರು ತಮ್ಮ ಜಮೀನಿನಲ್ಲಿ ಏನನ್ನು ಬೆಳೆಯುತ್ತಿದ್ದರು? ಸೀನಾ ಶೆಟ್ಟರು ತಮ್ಮ ಜಮೀನಿನಲ್ಲಿ ಸಾಸಿವೆಯನ್ನು ಬೆಳೆಯುತ್ತಿದ್ದರು. ಬಸವಣ್ಣನವರ ತಂದೆ ತಾಯಿ ಹೆಸರೇನು ಅಂದ್ರೆ ಬಸವಣ್ಣನವರ ತಂದೆ ಮಾದಿರಾಜ ಮತ್ತು ತಾಯಿ ಮಾದಾಂಬೆ ಅನ್ನುವಂಥದ್ದು. ಸ್ವಲ್ಪ ವ್ಯತ್ಯಾಸ ಅಕ್ಷರಗಳಲ್ಲಿ ಆದ್ರೂ ಕೂಡ ಸರಿಪಡಿಸಿಕೊಳ್ಳಿ. 3ನೇದು, ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಯುವಕನು ಜಿಂಕೆಯನ್ನು ಹುಲಿಗೆ ಏಕೆ ಕೊಡಲಿಲ್ಲ? ಜಿಂಕೆಯ ಕುತ್ತಿಗೆಯಲ್ಲಿ ಗೆಜ್ಜೆ ಇದ್ದುದರಿಂದ ಅದು ಯಾರೋ ಸಾಕಿದ ಪ್ರಾಣಿ ಎಂದು ಯುವಕನಿಗೆ ತಿಳಿಯಿತು. ಅಲ್ಲದೆ ತನ್ನಲ್ಲಿ ರಕ್ಷಣೆ ಬೇಡಿ ಬಂದವರನ್ನು ಬಿಟ್ಟು ಕೊಡುವುದು ಅರಣ್ಯ ನಿಯಮಕ್ಕೆ ವಿರುದ್ಧವೆಂದು ಅವನು ಭಾವಿಸಿದನು. 6ನೇ ಪ್ರಶ್ನೆ, ಹಾಲಪ್ಪನಿಗೆ ಹಾವು ಕಚ್ಚಿದಾಗ ಸೀನಾ ಶೆಟ್ಟರು ಏನೆಂದು ಸಮಾಧಾನಪಡಿಸಿಕೊಂಡರು? ಹೆದರಬೇಡ ಮಗ, ಎಂತ ಆಗಲ್ಲ, ಅದು ನೀರ ಹಾವು, ವಿಷದ ಹಾವಲ್ಲ. ಒಂದು ಮೀನು ಕಚ್ಚಿದರೆ ಹೆಂಗೋ ಅಷ್ಟೇ. ಇದು ಸೀನಾ ಶೆಟ್ಟರು ಹಾಲಪ್ಪನನ್ನು ಸಮಾಧಾನಪಡಿಸಿದರು. 7ನೇ, ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಅರಿವು ಹೇಗಿರಬೇಕು ಎಂದು ಕವಿ ಹೇಳುತ್ತಾರೆ? ಸ್ವಾತಂತ್ರ್ಯದ ಸ್ವರ್ಗದಲ್ಲಿ ಅರಿವು ಅಥವಾ ಜ್ಞಾನವು ಎಲ್ಲರಿಗೂ ಮುಕ್ತವಾಗಿರಬೇಕು ಮತ್ತು ಅದು ಪೂರ್ಣವಾಗಿ ಸ್ವತಂತ್ರವಾಗಿರಬೇಕೆಂದು ಕವಿ ಆಶಿಸುತ್ತಾರೆ. ಇನ್ನ ಬಸವಣ್ಣನವರು ಬಾಗೇವಾಡಿ ಬಿಟ್ಟು ಕೂಡಲ ಸಂಗಮಕ್ಕೆ ಏಕೆ ಹೋದರು ಅಂತ 2 ಅಂಕದ ಪ್ರಶ್ನೆಗಳು, 3 ಅಂಕದ ಪ್ರಶ್ನೆಗಳು. 16ರ ಹರೆಯದಲ್ಲಿದ್ದ ಬಸವಣ್ಣನವರು ಶಿವಭಕ್ತಿಯು ಕರ್ಮವು ಒಂದಾಗಲಾರವು ಎಂದು ನಿಶ್ಚಯಿಸಿದರು. ಅವರು ವೈರಾಗ್ಯ ಮೂರ್ತಿಯಾಗಿ ತಮ್ಮ ಜನಿವಾರ ಮತ್ತು ಮೌಂಜಿಯನ್ನು ಬಿಸುತ್ತು ಇಹಲೋಕದ ಐಶ್ವರ್ಯ ಮತ್ತು ಬಂಧು ಬಳಗವನ್ನು ತೊರೆದು ಕೂಡಲ ಸಂಗಮದ ಸಂಗಮೇಶ್ವರನ ಸನ್ನಿಧಿಗೆ ತೆರಳಿದರು. 9ನೇ, ಹುತ್ತರಿ ಹಾಡು ಪದ್ಯದಲ್ಲಿ ಕೊಡಗಿನ ಹಿರಿಯರ ಸಾಹಸವನ್ನು ಹೇಗೆ ವರ್ಣಿಸಲಾಗಿದೆ? ಕೊಡಗಿನ ಹಿರಿಯರು ಹುಲಿಯ ಹಾಲನ್ನು ಸವಿದರು, ಹೆಬ್ಬಾವನ್ನು ಹಗ್ಗದಂತೆ ಸೆಳೆದವರು ಮತ್ತು ಆನೆಯ ಸೊಂಡಿಲನ್ನು ಹಿಡಿದು ಶೌರ್ಯ ಮೆರೆದವರು ಎಂದು ವರ್ಣಿಸಲಾಗಿದೆ. ಅವರು ಸೋಲನ್ನೇ ಅರಿಯದ ಕಡುಗರಿಗಳು ಎಂದು ಕವಿ ಹೇಳುತ್ತಾರೆ. ಕವಿ ಅಕ್ಬರ್ ಅಲಿಯವರು ಆಶಿಸುವ ಸ್ವಾತಂತ್ರ್ಯ ಸ್ವರ್ಗದ ಕಲ್ಪನೆಯನ್ನು ವಿವರಿಸಿ. ಕವಿಯ ಪ್ರಕಾರ ಸ್ವಾತಂತ್ರ್ಯ ಸ್ವರ್ಗವು ಭಯವಿಲ್ಲದ ತಾಣವಾಗಿರಬೇಕು. ಅಲ್ಲಿ ಜನರು ಆತ್ಮಗೌರವದಿಂದ ತಲೆ ಎತ್ತಿ ನಿಲ್ಲುವಂತಿರಬೇಕು. ಸಂಕುಚಿತ ಮನೋಭಾವನೆ ಇಲ್ಲದೆ ಜಾತಿ ಮತಗಳ ಭೇದವಿಲ್ಲದ ಏಕತೆಯ ಜಗತ್ತು ಅಲ್ಲಿರಬೇಕು. ಸೋಮಾರಿತನವಿಲ್ಲದೆ ಜನರು ಸದಾ ಕಾರ್ಯಪ್ರವೃತ್ತರಾಗಿದ್ದು ಪರಿಪೂರ್ಣಯತ್ತ ಸಾಗುತ್ತಿರಬೇಕು. ಸಪ್ತ ಸಂಪ್ರದಾಯಗಳ ಮರುಭೂಮಿಯಲ್ಲಿ ವಿಚಾರವೆಂಬ ನದಿ ಬತ್ತಿ ಹೋಗದೆ ನಿರಂತರವಾಗಿ ಹರಿಯುತ್ತಿರಬೇಕು. ಇಂತಹ ಸುಗುಣಗಳುಳ್ಳ ನಾಡು ನಮಗೆ
ಬೇಕೆಂದು ಕವಿ ದೇವರಲ್ಲಿ ಪ್ರಾರ್ಥಿಸುತ್ತಾರೆ. ಆದ್ಮೇಲೆ ಈ ರೀತಿಯಾಗಿ 7ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಒಂದು FA1 ಮಾಡೆಲ್ ಕ್ವಶನ್ ಪೇಪರ್ ಮತ್ತು ಅವುಗಳ ಉತ್ತರಗಳ ವಿಡಿಯೋನ ಮಾಡಿದ್ದೇನೆ. ಇದನ್ನ ತಾವು ಕೂಡ ಈ ಪ್ರಶ್ನೆಗಳನ್ನ ಮತ್ತು ಉತ್ತರಗಳನ್ನ ಒಂದ್ಸಲ ಪರಿಶೀಲಿಸಿಕೊಳ್ಳಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ.